ನಮಸ್ಕಾರ. ನಮ್ಮ ಕರ್ನಾಟಕ ಮಂದಿ ಏನಿಲ್ಲ, ಈ ರೀತಿ ನಾವು ಈವೆಂಟ್ಸ್ ಮಾಡ್ತೀವಲ್ಲ, ಅದರಲ್ಲಿ ಈ ಸ್ಮೋಕು ಕ್ರ್ಯಾಕರ್ಸ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಐಸ್ ಏನಾದ್ರು ಉಳಿದ್ರೆ ಈ ರೀತಿಯಾಗಿ ಉಳಿದ್ರೆ ಅಂತಂದಲ್ಲ, ನಿಮಗೆ ತೋರ್ಸಾಗ ಒಂದು ಸ್ವಲ್ಪ ಉಳಿಸ್ಕೊಂಡು ಈ ಬಾಟ್ಲ್ ಏನಕ್ಕೆ ಕೊಯ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ತಡ್ರಿ. ಇದೇನಂದ್ರೆ ನೀವೇನು ನೋಡಿದ್ರಲ್ಲ, ಈ ಐಸ್ ಏನಿದೆಲ್ಲ ಡ್ರೈ ಐಸು, ಇದು ಕೆಮಿಕಲ್. ಇದನ್ನು ಕೈಯಿಂದ ಡೈರೆಕ್ಟಾಗಿ ಮುಟ್ಟಿದ್ರೆ ಕೈಗೆ ಗೊಬ್ಬೆ ಕಿತ್ತತೆ. ಏನು ಅದು ಐಸ್ ಅಲ್ಲ, ಅದು ಹೆಂಗೆ ಕಿತ್ತತೆ ಅಂತ ನೀವು ಕೇಳೋದಾದರೆ ಇದು ಐಸೇ, ಆದರೆ ಕೆಮಿಕಲ್ ಆಗಿರೋದ್ರಿಂದ ತಣ್ಣಗಿದ್ದರೂ ಕೂಡ ನಮಗೆ ಒಂದು 10 ನಿಮಿಷ ಆದ್ಮೇಲೆ ಗೊಬ್ಬೆ ಕಿತ್ತತೆ. ಆ ಕಾರಣದಿಂದ ನೀವೇನು ಮಾಡ್ಬೇಕಂದ್ರೆ ಸೇಫ್ಟಿನ ನೋಡ್ಕೋಬೇಕು. ಅದಕ್ಕಾಗಿ ನಾನು ಬಾಟ್ಲ್ ಅದರಿಂದ ಕೊಯ್ದು ಅದ್ರಲ್ಲಿ ತುಂಬಿಕೊಂಡು ಈ ರೀತಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರು. ಹಾಕಿದ್ಮೇಲೆ ಹಂಗೆ ಜಲ್ದಿ ಕ್ಯಾಪ್ ಮುಚ್ಚಿಬಿಡ್ಬೇಕು. ಓಕೆನಾ? ಮುಚ್ಚಿ ಜಲ್ದಿ ಒರೆಸ್ಬಿಡ್ಬೇಕು. ಹಂಗೆ ನೋಡ್ಬೋದು ನೀವು. ಹಂಗೆ ಒಂದು ಸ್ವಲ್ಪ ಕಾಯಿರಿ. ಈ ಬಾಟ್ಲಲ್ಲೆಲ್ಲ ಸ್ಮೋಕ್ ತುಂಬಿಕೊಂಡು ಆ ಕೆಮಿಕಲೆಲ್ಲ ಸ್ಪ್ರೆಡ್ ಆಗಿ ಆ ವಾಟ್ರ್ ಜೊತೆಗೆ ಬರ್ತು ಇದಕ್ಕೆ ಹೊರಗಡೆ ಗಾಳಿ ಹೋಗೋಕ್ಕಾಗದೆ ಅವಾಗ ಬ್ಲಾಸ್ಟ್ ಆಗುತ್ತೆ. ಓಕೆನಾ? ಇದು ಯಾಕೆ ಇನ್ನೂ ಆಗ್ತಾಯಿಲ್ಲ ಅಂತ ನೀವು ಕೇಳೋದಾದರೆ ಆ ಬಾಟ್ಲ ಕೆಳಗಡೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಲೀಕ್ ಆಗ್ತಾಯಿದೆ. ಅದೊಂದು ಕಾರಣದಿಂದ ಇದು ಬ್ಲಾಸ್ಟ್ ಆಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಅದಕ್ಕೋಸ್ಕರ ನೀವು ಇದನ್ನೇ ನೋಡ್ಕೊಂತ ಕುತ್ಕೋಬೇಡಿ. ಇನ್ನೊಂದನ್ನ ನಾನು ರೆಡಿ ಮಾಡಿದ್ದೀನಿ, ಇದೆಲ್ಲ ಆಗ್ತೀನಿ ನೋಡಿ. ಓಕೆನಾ? ನೋಡ್ಬೋದು ನನ್ನ ಎಕ್ಸ್ಪ್ರೆಷನ್ ನೋಡ್ರಿ ಸ್ವಲ್ಪ ಹೆಂಗಿದೆ ಅಂತ. ಕಮಲ್ ಹಾಸನ್ ಈ ರೀತಿಯಾಗಿದ್ದಾನ? ಹಂಗೇನಿಲ್ಲ. ಇದೆಲ್ಲ ಮಾತ್ರ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಗೆ ಕ್ಯಾಪ್ನ ಸರಿಯಾಗಿ ಮುಚ್ಚೋಣ ಇದಕ್ಕೆ. ಓಕೆನಾ? ನೋಡ್ಬೋದು ಅದರಲ್ಲಿ ನೀರು ಕೂಡ ಒಂದು ಮಟ್ಟಿಗೆ ಸ್ವಲ್ಪ ಕಡಿಮೆನೇ ಹಾಕಿ, ಜಾಸ್ತಿ ಹಾಕ್ಬೇಕು ಅನ್ನೋದೇನಿಲ್ಲ. ಹಾಕಿಲ್ಲ ಅಂದರೂ ನಡೀತದೆ. ನೀರಿದ್ದರೆ ಸ್ವಲ್ಪ ಸವಾಂಡ್ ఎక్కుವ ಬರುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು ಪಾಪ ಅವ್ರು ಯಾರೋ ಬರ್ತಾಯಿದ್ರು, ಅವರ ನಿಂದಿರಿಸ್ಬಿಟ್ಟು ಒಂದು ಸ್ವಲ್ಪ ತಡೀರಿ ಅಂತ. ಅವರು ನಿಂತ್ಕೊಂಡ್ರು, ನೋಡ್ತಾ ಇದ್ದಾರೆ ಏನೋ ಅಂತ. ಪಾಪ ಏನು ಮಾಡಬೇಕು. ಅಷ್ಟರೊಳಗೆ ಇಲ್ಲೊಂದು ಹಾಕಿದ್ವಲ್ಲ, ಅದು ಬ್ಲಾಸ್ಟ್ ಆಗಿದೆ. ನಿಮಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಇನ್ನೊಂದು ಪ್ರಿಪೇರ್ ಮಾಡ್ತಾಯಿದ್ವಿ, ಆ ಕಡೆ ಕ್ಯಾಮ್ರಾ ಇತ್ತು. ಅದೊಂದು ಕಾರಣದಿಂದ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಇವಾಗ ಏನು ನೋಡ್ತಾ ಇದ್ರಲ್ಲ, ಪಾಪ ಅವರು ಹೊಂಟೋದ್ರು. ಇದು ಮಾತ್ರ ಪಕ್ಕ ಬ್ಲಾಸ್ಟ್ ಆಗ್ತದೆ. ನೋಡ್ತಾಯಿರಿ, ವೇಟ್ ಮಾಡಿ, ಒಂದು ಸ್ವಲ್ಪ ವೇಟ್ ಮಾಡಿ. ಓಕೆ, ರೆಡಿ? 1 2 ಹೆಂಗೆ ಅಲ್ಲಿ ಕೆಳಗಿಂದ ಮೇಲೆ ಓಡಾಡೋರು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾವು ಈ ಕಡೆ ಬಂದ್ಬಿಟ್ವಿ. ಯಾಕಂದರೆ ಅದು ಫಂಕ್ಷನ್ ಹಾಲ್. ಅಲ್ಲೇ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನು ಅಲ್ಲೇ ಇನ್ನೊಂದು ಸಲ ಈವೆಂಟ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕಾಗಿ ಈ ಕಡೆ ಬಂದ್ಬಿಟ್ವಿ. ಈ ಬ್ಲಾಸ್ಟ್ ಮಾತ್ರ ನೀವು ಅನ್ಕೊಳಕ್ಕೆ ಹೋಗ್ಬಿಡಿ. ಆ ರೀತಿ ಹೆಂಗೆ ಪಾಪ ಅವರೇ ಅಚ್ಚರ ಆದರು. ಇನ್ನೊಂದು ಬಾಟ್ಲಿ ಇದೆ, ಸ್ವಲ್ಪ ವೇಟ್ ಮಾಡಿ ನೋಡೋಣ ಹೆಂಗಾಗುತ್ತಂತ. ಇದೇ ಲಾಸ್ಟು. ಇನ್ನೊಂದು ಮಾಡಿದ್ರೆ ಅಲ್ಲಿ ಹಾಲಾಗಿರೋ ಫಂಕ್ಷನ್ ನಡಕತ್ತದ, ಅಲ್ಲಿರಲ್ಲ ಎಲ್ಲರೂ ಕೆಳಗಡೆ ಹೊಡ್ಬರ್ತಾರೆ. ಸುಮ್ಮನೆ ಯಾಕೆ ನಮಗೆ ಇದು ಒಂದು ಲಾಸ್ಟ್ ತೋರಿಸ್ತೀವಿ ನೋಡಿ. ನೀವೇನಾದರೂ ಮನೇಲಿ ಪ್ರಯೋಗ ಈ ಥರ ಮಾಡೋಕ್ಕೆ ಹೋಗಬೇಡಿ ಮನೇಲಿ. ಓಕೆನಾ? ಹೊರಗಡೆ ಮಾಡ್ಕೊಳ್ಳಿ. ಓಕೆ? ಈ ಐಸ್ ಕೂಡ ನಿಮಗೆ ಸಾಮಾನ್ಯವಾಗಿ ಸಿಗೋಲ್ಲ, ಯಾಕಂದರೆ ಈ ರೀತಿ ಮಾಡ್ತೀರ ಅಂತ. ಓಕೆನಾ? ಬಾ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ.